23 ಜನ ಬಿದ್ದು ನೋಡ್ರಿ ಒಂದು ತಿಂಗಳು ನಾವು ವ್ಯಾಪಾರ ಇಲ್ಲ ಸರ್. ಗುರು ನೀವು ಸರ್ಕಾರದ ಕೆಲಸದಲ್ಲಿದ್ದೀರಾ, ಏನ್ ಟರ್ಮ್ ಕಂಡೀಷನ್ ನಿಮಗೂ ಇದೆಯೋ ಅದು ಶಿಫ್ಟ್ ಆಗ್ತಿದೆ ಸರ್. ಅದು ನಮ್ಮ ಮಾಕಿ ರೋಡಲ್ಲಿ ಕಂಪ್ಲೀಟ್ ಆಗಿದೆ. ಏನ್ ಸರ್ ಮಾತಾಡೋದೇನಿಲ್ಲ ಸರ್, ಅವನು ಜೀವನಾಂಶಕ್ಕೆ ತೊಂದರೆ ಆಗಿದೆ ಸರ್. ಉಳ್ಳಾಳ್ ಮೇನ್ ರೋಡಲ್ಲಿ ಈಗ ಆಗಿರೋ ಅನಾಹುತಗಳ ಬಗ್ಗೆ ನಾವು ಈಗ ಇಂಜಿನಿಯರ್ಗಳೆಲ್ಲ ಕರೆಸಿದ್ವಿ. ರೋಡ್ ರಿಪೇರಿ 3 ತಿಂಗಳಾಯಿತು ಹಗ್ ಮಾಡಿ, ಅದು ಇನ್ನೂ ಅವರು ತೆಗೆದು ಇನ್ನೂ ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಇವತ್ತು AEE ಬಂದಿದ್ದಾರೆ. ಮೊದಲೇ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಆ ಸಮಯ ಆದಮೇಲೆ ಇವರು 25ನೇ ತಾರೀಕು ಆದಮೇಲೂ ಈ ಕಾಮಗಾರಿನ ಸ್ಟಾರ್ಟ್ ಮಾಡಲಿಲ್ಲ. ಆಮೇಲೆ 25ನೇ ತಾರೀಕಿಂದ ಸಾಕಷ್ಟು ಜನ ಈ ರೋಡ್ನಲ್ಲಿ ಸಾಕಷ್ಟು ಮಹಿಳೆಯರು, ಕೆಲವು ಪುರುಷರು ಬಿದ್ದು ಇಲ್ಲಿ ಓಡಾಡೋಂಥವ್ರು ಬಿದ್ದು ಕೈಕಾಲು ಮುರ್ಕೋತಾವ್ರೆ. ಅದಕ್ಕೆ ಪ್ರತಿಯಾಗಿ ನೋಡ್ರಿ, ಒಬ್ಬ ಈರುಳ್ಳಿ ವ್ಯಾಪಾರಸ್ಥರು ಇವರು, ಇವನಿಗೆ ವ್ಯಾಪಾರ ಮಾಡಿದ್ರೆ ಇವನಿಗೊಂದು ಜೀವನ ಅಂಥದ್ರಲ್ಲಿ ಇವನು ಕೈ ಮುರ್ಕೊಂಡು ಪಾಪ ಇವನು ನಾಳೆ 15 ದಿನದಿಂದ ಇವನಿಗೆ ಯಾವುದೇ ಒಂದು ವ್ಯಾಪಾರ ಮಾಡೋದಕ್ಕೆಲ್ಲ ಏನು ಅನುಕೂಲತೆ ಆಗಿಲ್ಲ. ಇನ್ನೊಂದು ಏನಪ್ಪ ಸಮಸ್ಯೆ ಆಗಿದೆ ಅಂದ್ರೆ, ಇಲ್ಲಿ ಪಾತ್ರೆ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ದಿನಸಿ ಅಂಗಡಿಗಳು ಇದೆ. ಧೂಳು ತುಂಬಿಕೊಂಡು ಜನಗಳು ಏನು ಒಂದು ಬಂದು ವ್ಯಾಪಾರ ಮಾಡ್ತಾ ಇಲ್ಲ. ಪಾತ್ರೆಗಳೆಲ್ಲ ಫುಲ್ ರಸ್ಟ್ ಹಿಡಿತಾ ಇದಾವೆ, ಬಟ್ಟೆಗಳೆಲ್ಲ ಫುಲ್ ಹಳೆವಾಗ್ತಾ ಇದಾವೆ, ಜನಗಳೇ ಬಿಸ್ನೆಸ್ ಮಾಡ್ತಾ ಇಲ್ಲ. ಅವ್ರ ಕಡೆ ಕಾಂಟ್ರಾಕ್ಟ್ರು ಕರೆಸಿದ್ವಿ, ಎಲ್ಲ ಆಶ್ವಾಸನೆ ಕೊಟ್ಟೋಗಿದ್ದಾರೆ. ಶನಿವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಅಂತ ಹೇಳಿದ್ದಾರೆ. ಶನಿವಾರದಿಂದ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನಾವು ಇನ್ನು ಬೇರೆ ಥರ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲ್ಲ ಉಳ್ಳಾಳ್ ವರ್ತಕರ ಸಂಘದ ಎಲ್ಲ ಸದಸ್ಯರು, ಅಂಗಡಿ ಮಾಲೀಕರು ಎಲ್ಲರೂ. ಆಯಿತಾ, ಸಾಕಷ್ಟು ಅಮಾಯಕರು ಇದರಲ್ಲಿ ನೋವು ತಿಂದಿದ್ದಾರೆ. ಆದರೆ ಇವತ್ತು ನಾವು ಅದೇ ಉದ್ದೇಶದಿಂದ ಎಲ್ಲ ಏನು ಒಂದು ಉಳ್ಳಾಳ್ ರೋಡ್ ವರ್ತಕರು ಸೇರಿದ್ದು ಭಾಳ ಅಧ್ವಾನ ಆಗಿದೆ ರೋಡು. ಎಲ್ಲ ಈ ವೆಹಿಕಲ್ ಧೂಳು, ರೋಡ್ ಧೂಳು ಎಲ್ಲ ಅಂಗಡಿ ಒಳಗೆ ತುಂಬ್ತಾ ಇದೆ. ಇಲ್ಲಿ ಯಾರು ಕೇಳೋಂಥ ಅಧಿಕಾರಿಗಳಾಗ್ಲಿ, ಒಂದು ಮೆಂಬರ್ಸ್ಗಳ ಸ್ಥಳೀಯ ನಾಯಕರಾಗಲಿ ಯಾರು ಬರ್ತಾ ಇಲ್ಲ. ಈ ಕೆಲಸ ಶುರು ಮಾಡಿ ಆಲೇ ಒಂದು ಸುಮಾರು 3-4 ತಿಂಗಳಿಂದನೂ ಭಾಳ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀವಿ ವರ್ತಕರು. ತುಂಬ ಜನ ಬೀಳ್ತಿದ್ದಾರೆ, ಮತ್ತು ಅಂಗಡಿಗಳಿಗೆ ಯಾರಿಗೂ ವ್ಯಾಪಾರ ಇಲ್ಲ, ತುಂಬ ಕಷ್ಟಪಡ್ತಿದ್ದಾರೆ. ಸೊ ಹಂಗಾಗಿ ನಾವು ಈಗ ಇಂಜಿನಿಯರ್ ಹೇಳಿರೋ ಮಾತಿಗೆ ಒಪ್ಕೊಂಡು ಓಕೆ ಮಾಡಿ ಕಳಿಸಿದ್ದೀವಿ. ಶನಿವಾರ ಬೆಳಿಗ್ಗೆಯಿಂದ ಇವರೆಲ್ಲೂ ಒಂದು ಹೆಜ್ಜೆ, ಈ ಮಾತು ಕೊಟ್ಟಂಥ ಇಂಜಿನಿಯರ್ಗಳು ಹೆಜ್ಜೆ ಇಡೋಕ್ಕಾಗಲ್ಲ. ಅವ್ರನ್ನ ಎಲ್ಲಿದ್ರು ಅಲ್ಲೇ ಅಡ್ಡ ಹಾಕಿ ಅಲ್ಲೇ ಅವ್ರನ್ನ ಪ್ರತಿಭಟನೆಗೆ ಇನ್ವಾಲ್ವ್ ಮಾಡ್ಕೋತೀವಿ. ಇದು ಮಾಡೋವಂಥದ್ದು ಸತ ಸಿದ್ಧ. ನಮ್ಗಂತೂ ಬಿಸ್ನೆಸ್ ಇಲ್ಲ ಅಂತ ನಾವು ಭಾಳ ಬೇಜಾರಾಗ್ಬಿಟ್ಟಿದೆ. ಜನಗಳು ಬರ್ತಾ ಇಲ್ಲ. ಆದಷ್ಟು ದಯವಿಟ್ಟು ಯಾವ ಅಧಿಕಾರಿಗಳಿದ್ದೀರ ಬಂದು ಬೇಗ ರೋಡನ್ನು ರಿಪೇರಿ ಮಾಡಿಸಿ ನಮ್ಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಬಂದು ನಿಂತು ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಸಾರ್ವಜನಿಕವಾಗಿ ಪ್ರತಿಯೊಂದು ಸಹಕಾರನೂ ಇದೇ ರೀತಿ ಇರಬೇಕು, ಇದೇ ರೀತಿ ಎಲ್ಲ ಒಂದು ಅನುಕೂಲತೆ ಸಿಗಬೇಕು ನಮಗೆ. ಇಲ್ಲಾಂದರೆ ಈ ಕಾಮಗಾರಿ ಯಾವುದೇ ಕಡೆ ಮುಂದುವರಿಲ್ಲ ಅಂತೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.